ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಡಿಕೆಶಿಗೆ ಪಟ್ಟಾಭಿಷೇಕ 13 ಸಚಿವರು ಪ್ರಮಾಣ ವಚನವನ್ನ ಮಾಡಿದ್ದಾರೆ. ಹಾಗಾದ್ರೆ ಫಸ್ಟ್ ಲಿಸ್ಟ್ ಮುಗಿದಾಯಿತು, ಎರಡನೆಯ ಪಟ್ಟಿ ಕತೆ ಏನ್ ಹಾಗಾದ್ರೆ? ಇನ್ನು ಡಿಕೆಶಿ ಅವರಿಗೆ ಪಟ್ಟಾಭಿಷೇಕ ಆಗಿದೆ. 13 ಸಚಿವರು ಕೂಡ ನಿನ್ನೆ ಪ್ರಮಾಣ ವಚನವನ್ನ ಮಾಡಿದ್ದಾರೆ. ಹಾಗಾದ್ರೆ ಫಸ್ಟ್ ಲಿಸ್ಟ್ ಮುಗಿದಾಯ್ತು, ಎರಡನೆಯ ಪಟ್ಟಿ ಕಥೆಯೇನು ಅನ್ನೋ ಪ್ರಶ್ನೆ ಈಗ. ಮೊದಲ ಪಟ್ಟಿಯಲ್ಲಿ ಮಿಸ್ ಆದವರಿಗೆ ಈಗ ಟೆನ್ಷನ್ ಶುರುವಾಗಿದೆ. ಸಚಿವ ಸ್ಥಾನಕ್ಕಾಗಿ ಜೋರಾಗ್ತಾ ಇದೆ ಶಾಸಕರ ಲಾಬಿ. ಹಾಗಾದ್ರೆ ಡಿಕೆ ಕ್ಯಾಬಿನೆಟ್ 2.0 ನಲ್ಲಿ ಹೊಸಬರಿಗೆ ಮನೆಯ? ಹಾಗಾದ್ರೆ ಯುವಕರಿಗೆ ಆದ್ಯತೆಯನ್ನ ಕೊಡ್ತಾರಾ ಡಿಕೆ ಸಾಹೇಬ್ರು? ಮೊದಲ ಲಿಸ್ಟ್ ನಲ್ಲಿ ಹಿರಿಯ ತಲೆಗಳಿಗೆ ಮಂತ್ರಿ ಸ್ಥಾನ ಕೊಟ್ಟಾಗಿದೆ. ಇನ್ನು ಎರಡನೇ ಲಿಸ್ಟ್ ನಲ್ಲಿ ಯುವ ಶಾಸಕರಿಗೆ ಸಿಗುತ್ತಾ ಚಾನ್ಸ್ ಅನ್ನೋ ಪ್ರಶ್ನೆ ಎದ್ದಿರುವಂತದ್ದು. ಜಿಲ್ಲಾವಾರು ಸಮುದಾಯವಾರು ಸಿಗುತ್ತಾ ಪ್ರಾತಿನಿಧ್ಯ? ಗ್ಯಾರಂಟಿ ನ್ಯೂಸ್ ನಲ್ಲಿ ಎರಡನೇ ಎಕ್ಸ್ಕ್ಲೂಸಿವ್ ಲಿಸ್ಟ್. ಸದ್ಯಕ್ಕಿಲ್ಲ ಎರಡನೇ ಹಂತದ ಕ್ಯಾಬಿನೆಟ್ ವಿಸ್ತರಣೆ. ಜೂನ್ 18ಕ್ಕೆ ರಾಜ್ಯಸಭಾ ಮತ್ತು ಪರಿಷತ್ ಚುನಾವಣೆ ಆಗುತ್ತೆ. ಚುನಾವಣೆ ಬಳಿಕವೇ ಸಚಿವ ಸಂಪುಟ ವಿಸ್ತರಣೆಯನ್ನ ಮಾಡ್ತಾರೆ. ಸಚಿವ ಆಕಾಂಕ್ಷಿಗಳು ಇನ್ನು 16 ದಿನಗಳ ಕಾಲ ಕಾಯಬೇಕಾಗುತ್ತೆ. ಮೊನ್ನೆ ದಿಲ್ಲಿಯಲ್ಲೇ ಶಾರ್ಟ್ ಲಿಸ್ಟ್ ಅನ್ನ ಈಗಾಗಲೇ ಹೈಕಮಾಂಡ್ ಮಾಡಿದೆ. 70 ಆಕಾಂಕ್ಷಿಗಳ ಪಟ್ಟಿಯನ್ನ ಹೈಕಮಾಂಡ್ ಈಗ 40ಕ್ಕೆ ಇಳಿಸಿರುವಂತದ್ದು. ಹಾಗಾದ್ರೆ 40ರಲ್ಲಿ 19 ಶಾಸಕರಿಗೆ ಸಚಿವರಾಗುವ ಭಾಗ್ಯ ಸಿಗುತ್ತಾ? ಹಾಗಾದ್ರೆ ಜಿಲ್ಲಾವಾರು ಅವಕಾಶ ಕೊಡಲು ಡಿಕೆ ಶಿವಕುಮಾರ್ ಅವರು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಗ್ಯಾರಂಟಿ ನ್ಯೂಸ್ಗೆ 19 ಜನರ ಲಿಸ್ಟ್ ಈಗ ಲಭ್ಯವಾಗಿದೆ. ಹಾಗಾದ್ರೆ ಈಗಾಗಲೇ ನಿನ್ನೆ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ ಬೆನ್ನಲ್ಲೇ ಇನ್ನು ಸಚಿವರ ಪ್ರಮಾಣ ವಚನವೂ ಕೂಡ ಆಯಿತು. ಇನ್ನುಳಿದ ಸಚಿವರ ಪಟ್ಟಿ ಯಾವಾಗ? ಇನ್ನು ಡಿಕೆಶಿ ಕ್ಯಾಬಿನೆಟ್ 2.0 ಎಂ ಕೃಷ್ಣಪ್ಪ, ಬೆಂಗಳೂರು ಎನ್ ಚೆಲುವರಾಯಸ್ವಾಮಿ, ಮಂಡ್ಯ ತನ್ವೀರ್ ಸೇಠ್, ಮೈಸೂರು ಮಹದೇವಪ್ಪ ಮೈಸೂರು ಕ್ಷೇತ್ರ, ಶಿವಲಿಂಗೇಗೌಡ ಹಾಸನ ಕ್ಷೇತ್ರ, ಟಿಪಿ ಜಯಚಂದ್ರ ತುಮಕೂರು ಕ್ಷೇತ್ರ, ರಘುಮೂರ್ತಿ ಚಿತ್ರದುರ್ಗ ಕ್ಷೇತ್ರ, ನಾಗೇಂದ್ರ ಬಳ್ಳಾರಿ ಕ್ಷೇತ್ರ, ಎಸ್ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ ಕ್ಷೇತ್ರ, ರುದ್ರಪ್ಪ ಲಮಾಣಿ ಹಾವೇರಿ ಕ್ಷೇತ್ರ, ಹಾಗೆ ಮಧು ಬಂಗಾರಪ್ಪ ಶಿವಮೊಗ್ಗ ಕ್ಷೇತ್ರ, ಜಿಟಿ ಪಾಟೀಲ್ ಗದಗ ಕ್ಷೇತ್ರ, ನಾಡಗೌಡ ವಿಜಯಪುರ ಕ್ಷೇತ್ರ, ಲಕ್ಷ್ಮಣ್ ಸವದಿ ಬೆಳಗಾವಿ ಕ್ಷೇತ್ರ, ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ, ಶಿವರಾಜ್ ತಂಗಡಗಿ ಕೊಪ್ಪಳ, ಬಸವರಾಜ್ ದತ್ತಲ್ ರಾಯಚೂರು, ಅಜಯ್ ಸಿಂಗ್ ಕಲಬುರಗಿ, ಇನ್ನು ಸುಬ್ಬಾರೆಡ್ಡಿ ಚಿಕ್ಕಬಳ್ಳಾಪುರ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಈಗ ಸಚಿವ ಸ್ಥಾನಕ್ಕೆ ಶಾಸಕರು ಲಾಬಿ ಈಗ ಜೋರಾಗ್ತಾ ಇದೆ. ಇನ್ನು ಮೊದಲನೇ ಪಟ್ಟಿಯಲ್ಲಿ ಸಚಿವರಿಗೆ ಈಗಾಗಲೇ ಒಂದು ಕೈ ತಪ್ಪಿರುವಂತದ್ದು. ಹಾಗಾದ್ರೆ ಡಿಕೆ ಕ್ಯಾಬಿನೆಟ್ 2.0 ನಲ್ಲಿ ಹೊಸವರಿಗೆ ಚಾನ್ಸ್ ಸಿಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಾರುತಿ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಸಂಪರ್ಕವನ್ನ ಮಾಡುವ ಪ್ರಯತ್ನ ಮಾಡ್ತೀವಿ.
ಈಗಾಗಲೇ ದಿಲ್ಲಿಯಲ್ಲಿ ಶಾರ್ಟ್ ಲಿಸ್ಟ್ ಅನ್ನ ಮಾಡಿರೋ ಹೈಕಮಾಂಡ್ 70 ಆಕಾಂಕ್ಷಿಗಳ ಪಟ್ಟಿಯನ್ನ ಹೈಕಮಾಂಡ್ ಈಗ 40ಕ್ಕೆ ಇಳಿಸಿರುವಂತದ್ದು. ಹಾಗಾದ್ರೆ 40ರಲ್ಲಿ 19 ಶಾಸಕರಿಗೆ 2.0 ನಲ್ಲಿ ಚಾನ್ಸ್ ಸಿಗುತ್ತಾ? ಜಿಲ್ಲಾವಾರು ಅವಕಾಶವನ್ನ ಕೊಡಲು ಡಿಕೆ ಶಿವಕುಮಾರ್ ಈಗ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಗ್ಯಾರಂಟಿ ನ್ಯೂಸ್ನಲ್ಲಿ 2ನೇ ಲಿಸ್ಟ್ನ ಎಕ್ಸ್ಕ್ಲೂಸಿವ್ ಸುದ್ದಿ ಲಭ್ಯವಾಗ್ತಾ ಇದೆ. ಇನ್ನು ಡಿಕೆಶಿ ಪಟ್ಟಾಭಿಷೇಕ್ ಅವರ ಬೆನ್ನಲ್ಲೇ 13 ಶಾಸಕರು ಈಗಾಗಲೇ ಮೊದಲನೇ ಲಿಸ್ಟ್ನಲ್ಲಿ ಪ್ರಮಾಣ ವಚನವನ್ನ ಕೂಡ ಮಾಡಿದ್ದಾರೆ. ಹಾಗಾದ್ರೆ ಇನ್ನುಳಿದ ಲಿಸ್ಟ್ ಯಾವಾಗ ಬಿಡುಗಡೆ ಆಗುತ್ತೆ? ಇನ್ನು ಚುನಾವಣೆ ಬಳಿಕವೇ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸಚಿವ ಆಕಾಂಕ್ಷಿಗಳನ್ನ ಇನ್ನು 16 ದಿನ ಕಾಯಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪೌಗಡ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಮಾರುತಿ, ಈಗ ಡಿಕೆ ಕ್ಯಾಬಿನೆಟ್ 2.0 ನಲ್ಲಿ ಹೊಸಬರಿಗೆ ಚಾನ್ಸ್ ಸಿಗುತ್ತಾ ಅನ್ನೋ ಪ್ರಶ್ನೆ ಎದ್ದಿರುವಂತದ್ದು. ಈಗಾಗಲೇ ಫಸ್ಟ್ ಲಿಸ್ಟ್ ಕೂಡ ಬಿಡುಗಡೆ ಆಗಿದೆ. ಇನ್ನು ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡುಗಡೆ ಆಗುತ್ತೆ, ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ಮಾರುತಿ? ಸಂಪುಟ ನಿನ್ನೆ ಅಷ್ಟೇ ರಚನೆ ಆಗಿದೆ. ಈಗ ವಿಸ್ತರಣೆ ಮಾಡಬೇಕು ಅನ್ನುವಂತ ಒಂದಕ್ಕೂ ಕೂಡ ಇರುವಂತದ್ದು. ಆದ್ರೆ ಚುನಾವಣೆ ಆದ ಬಳಿಕ ಸಂಪುಟ ವಿಸ್ತರಣೆ ಮಾಡೋಣ ಅನ್ನುವಂತ ನಿರ್ಧಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬಂದಿದ್ದಾರೆ. ಅಂದ್ರೆ ನಿಂದನೆ ಕಾಣ್ತಾ ಇರುವಂತಹ ವಿಧಾನ ಪರಿಷತ್ ಸಂಘಟನೆಗಳ ಬಗ್ಗೆ ಭೇಟಿ ಮಾಡಿ ಮಾರುತಿ, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ಸರಿಯಾಗಿ, ಜೋರಾಗಿ ಮಾತನಾಡಿ ಸ್ವಲ್ಪ. ಮೊನ್ನೆ ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರು ಹೋದಾಗ ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಹೇಳಿತ್ತು ಯುವಕರಿಗೆ ಅವಕಾಶಗಳನ್ನ ಕೊಡಬೇಕು ಅಂತ. ಹೀಗಾಗಿ ಸಂಪುಟ ವಿಸ್ತರಣೆ ಮಾಡುವಂತ ಒಂದು ಸಂದರ್ಭದಲ್ಲಿ ಈ ಬಾರಿ 20ನೇ ತಾರೀಕು ಬಳಿಕ ಸಂಪುಟ ವಿಸ್ತರಣೆ ಆಗ್ಬೋದು. ಆಗ ಬಹುತೇಕ 18 ಸ್ಥಾನಗಳನ್ನ ತುಂಬುವಂತ ಒಂದು ಸಾಧ್ಯತೆ ಇದೆ. ಆ 18 ಸ್ಥಾನಗಳು ಕೂಡ ಯುವಕರಿಗೆ ಕೊಡಬೇಕು ಅನ್ನುವಂತ ಒಂದು ಒಗ್ಗರಲಿನ ಕೂಗು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಹಿರಿಯರನ್ನ ಹಾಗೂ ಕಿರಿಯರನ್ನ ಒಳಗೊಂಡಂತಹ ಸಂಪುಟದಲ್ಲಿ 18 ಶಾಸಕರಿಗೆ ಅವಕಾಶಗಳನ್ನ ಕೊಡೋದಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಹಿಂದೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಹೋದಾಗ ಮಾತನಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಸುಮಾರು 70 ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಈಗಾಗಲೇ ಅದನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. 40ಕ್ಕೆ ಇಳಿದಿದೆ. ಆ 40 ಜನರಲ್ಲಿ 18 ಜನರನ್ನ ಅಂತಿಮವಾಗಿ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಈಗಾಗಲೇ ಗ್ಯಾರಂಟಿ ನ್ಯೂಸ್ ಅಲ್ಲಿ ಏನ್ ಪಟ್ಟಿ ಹೋಗ್ತಾ ಇದೆ, ಜಿಲ್ಲಾವಾರು ಮತ್ತೆ ಸಮುದಾಯವಾರು ಹಾಗೂ ಯುವಕರ ಕೂಟದಲ್ಲಿ ಹಲವರು ಸಚಿವ ಸ್ಥಾನವನ್ನ ಪಡ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಬಹುತೇಕ ಈ ಪಟ್ಟಿ ಅಂತಿಮ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಅಂತಿಮ ಆಗಿದೆ. ಇದು ಎಐಸಿಸಿ ಮೂಲಗಳಿಂದ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂತಹ ಒಂದು ಪಟ್ಟಿ ಅಂಕಿತ. ಥ್ಯಾಂಕ್ ಯು ಮಾರುತಿ, ನಿಮ್ಮೆಲ್ಲ ಮಾಹಿತಿಗೆ.